ಸರ್ ಆ್ಯಕ್ಚುಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇದೊಂದು ದಂಧೆ ಅಂತಲೇ ಕರಿಬೋದು ನಾವು. ನಮ್ಮ ಗುಂಡತೂರು ಗ್ರಾಮದ ಅಂತರ್ಸಂತೆ ಹೋಬಳಿ ಎಚ್ ಡಿ ಕೋಟೆ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಖಾತೆ ಸಂಬಂಧವಾಗಿ ನ್ಯಾಯಾಲಯದಿಂದ ಆದೇಶ ಆಗಿತ್ತು. ಪರಭಾರೆಗಳನ್ನ ಮಾಡಬಾರ್ದು ಅಂತೇಳಿ ತಡೆಯಾಜ್ಞೆ ಆದೇಶ ನೀಡಿತು. ಆ ಕಾಪಿಗಳನ್ನೆಲ್ಲ ನಾವು ಹಾಕಿ ಮಾನ್ಯ ತಹಸೀಲ್ದಾರರಿಗೆ ನಾವು 9/11/2023 ನಾವು ಒಂದು ಮನವಿಯನ್ನು ಕೊಟ್ವಿ. ಆ ಮನವಿ ಪ್ರಕಾರ ತಹಸೀಲ್ದಾರರು ನಾನು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಿ AC ಅವರಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು. ನಮ್ಮನ್ನು ಪಕ್ಷಗಾರನಾಗಿ ಮಾಡಿದ ಪಕ್ಷದಲ್ಲಿ ನಾವು ಅದನ್ನು ಖಾತೆಗೆ ಕೂರಿಸ್ಕೊಡ್ತೀವಿ ಅಂದ್ಬಿಟ್ಟು ಅದನ್ನು ಅಲ್ಲೇ ವಿಲೆಯನ್ನು ಇಟ್ಟರು. ತದನಂತರ ನಾವು ವಿಲೆ ಆದಮೇಲೆ ನಮಗೆ ಹಿಂಬರವನ್ನು ಕೊಡಿ ಅಂತೇಳಿ ನಾವು ಮತ್ತೆ ಹಲವಾರು ವಕೀಲರು ಹೋಗಿ ನಾವು ಪ್ರಶ್ನೆಯನ್ನು ಮಾಡಿದ್ವಿ. ಆಗೇನು ಮಾಡಿದ್ರು, RI ಅವರಿಗೆ ಕುಮ್ಮಕ್ಕನ್ನು ನೀಡಿ 50,000 ಲಂಚಕ್ಕೆ ಬೇಡಿಕೆಯನ್ನು ಇಟ್ಟರು. ಆ ಬೇಡಿಕೆ ಇಟ್ಟ ನಂತರ RI ಅವರು ಯಾರು ನಮ್ಮ ಅರ್ಜಿದಾರರಿದ್ದಾರೆ ಮಮತಾ ಕುಮಾರಿ ಅಂತ, ಅವ್ರ ಅಕೌಂಟಿಂದನೇ ನೇರವಾಗಿ ಅವರ ಅಣ್ಣನ ಅಕೌಂಟಿಂದ ನೇರವಾಗಿ ವರ್ಗಾವಣೆಯನ್ನು ಹಣನ ಮಾಡಿಕೊಂಡ್ರು. ಅದನ್ನು ಮತ್ತೆ ನಾವು ಅದನ್ನೇ ಪ್ರಶ್ನೆ ಮಾಡಿದ್ವಿ, ಯಾಕೆ ಈ ಥರ ಅಂದರೆ ನೀವೇನು ಬೇಕು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಉಡಾಪಿ ಉತ್ತರವನ್ನು ಅವರು ನೀಡಿದರು. ತದನಂತರ ನಾವು ನವೆಂಬರ್ 12ರಲ್ಲಿ ಲೋಕಾಯುಕ್ತರಿಗೆ ದೂರನ್ನು ನೀಡಿ ಅದು ವಿಚಾರಣೆ ಹಂತದಲ್ಲಿ ಇದೆ ಸರ್. FIR ಆಗಿದೆ ಅವ್ರ ಮೇಲೆ FIR ಆಗಿದೆ ಸರ್. ಅದನ್ನು ಮೈಸೂರು ಲೋಕಾಯುಕ್ತ ಆಫೀಸ್ಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ. ಯಾರ ಮೇಲೆ FIR ಆಗಿದೆ ಸರ್? ಎಚ್ ಡಿ ಕೋಟೆ ತಾಲೂಕು ತಹಸೀಲ್ದಾರಾದ ಶ್ರೀನಿವಾಸ್ ಅವ್ರ ಮೇಲೆ, ಅಂತರ್ಸಂತೆ ಹೋಬಳಿ ರಾಜಸ್ವ ನಿರೀಕ್ಷಕರು RI ಆದ ಗೋವಿಂದರಾಜ್ ಅವ್ರ ಮೇಲೆ, ಮತ್ತು ಗ್ರಾಮಾಡಳಿತಾಧಿಕಾರಿ ನಾಗರಾಜು ಅವ್ರ ಮೇಲೆ FIR ಆಗಿದೆ. FIR ಏನಂತಾಗಿದೆ ಸರ್? ಇವಾಗ ಮೇಲ್ನೋಟಕ್ಕೆ ನಾವು ಆರೋಪವನ್ನು ಮಾಡಿದ್ದೀವಿ. ಏನು ನಾವು ಗೂಗಲ್ ಪೇ ಫೋನ್ಪೇ ಮುಖಾಂತರ ಹಣ ವರ್ಗಾವಣೆ ಮಾಡಿದ್ದೋ ಅದನ್ನು ನಾವು ಕಾಪಿನ ಪ್ರಿಂಟೌಟ್ ಹಾಕಿ ನಾವು ಲೋಕಾಯುಕ್ತರಿಗೆ ಅದನ್ನು ಸಲ್ಲಿಕೆ ಮಾಡಿದ್ದೀವಿ. ಜೊತೆಗೆ ನಾವೇನು 23ನೇ ಇಸ್ವಿಲಿ ಅರ್ಜಿಯನ್ನು ನೀಡಿದ್ವಿ, ಆ ಅರ್ಜಿಯ ನಕಲುಗಳು ಮತ್ತು ನ್ಯಾಯಾಲಯದ ಏನು ತಡೆಯಾಜ್ಞೆ ಆದೇಶಗಳಿತ್ತು ಆ ಕಾಪಿಗಳನ್ನು ಹಾಕಿ ನಾವು ಮಾನ್ಯ ಲೋಕಾಯುಕ್ತರಿಗೆ ನಾವು ಬೆಂಗಳೂರಿಗೆ ಸಲ್ಲಿಕೆಯನ್ನು ಮಾಡಿದ್ದೀವಿ ಸರ್. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಂಜುನಾಥ್ ಅಂತ, ವಕೀಲರು, ಎಚ್ ಡಿ ಕೋಟೆ. ಏನು ಮಾಡಿದ್ರಿ ಸರ್? ನಾವು ಮಾನ್ಯ ತಾಲೂಕು ಕಚೇರಿಯ ಇವರಾದ ತಹಸೀಲ್ದಾರ್ ಅವ್ರ ಮೇಲೆ ಮೊದಲನೇ ಆರೋಪಿಯಾಗಿ, ಎರಡನೇ ಆರೋಪಿಯಾಗಿ RI ಅಂತರ್ಸಂತೆ ಅವರು ಗೋವಿಂದರಾಜ್ ಅವರು ಅಂತೇಳಿ, ಮೂರನೇ ಆರೋಪಿಯಾಗಿ VA ಮಹೇಶ್ ಅವರ ಮೇಲೆ ನಾವು ದೂರನ್ನು ನಾಗರಾಜನ್ ಅವ್ರ ಮೇಲೆ ದೂರನ್ನು ನಾವು ದಾಖಲೆ. ಏನು ಕೇಸ್ ಆಗಿತ್ತು ಸರ್? ಏನು ಸರ್, ಈಗ ಕೋರ್ಟಿಂದ ನಮಗೆ OS 192/2017ರಲ್ಲಿ ನಮಗೆ ಕೋರ್ಟಿಂದ ತಡೆಯಾಜ್ಞೆ ಬಂದಿತ್ತು. ಯಾವುದೇ RTCನಲ್ಲಿ ಯಾವುದೇ ಒಂದು ನಾವು ಈಗೇನು ಶೆಡ್ಯೂಲ್ ಮೆನ್ಷನ್ ಮಾಡಿದ್ವಿ ಆ ಶೆಡ್ಯೂಲ್ನ ಸ್ವತ್ತುಗಳನ್ನ ಯಾರಿಗೂ ಪರಭಾರೆ ಮಾಡಬಾರ್ದು ಅಂತ ನಾವು ಅದು ಕೋರ್ಟಿಂದ ದಾವೆಯಲ್ಲಿ ಅದು ಸ್ಟೇ ಆರ್ಡರ್ನ ತೊಗೊಂಡಿದ್ವಿ. ಸೊ ಅದಕ್ಕೆ ಸತ್ಸಂಬಂಧವಾಗಿ ನಾವು RTC ಕಾಲಂ 13ರಲ್ಲಿ ಕುಣಿಸೋದಕ್ಕಾಗಿ ನಾವು 11ರಲ್ಲಿ ಕುಣಿಸೋದಕ್ಕೆ ನಾವು ಯಾರೋ ತಾಲೂಕು ಆಫೀಸ್ಗೆ ನೀಡಲಾಗಿ ಅಲ್ಲೇನಾಯಿತು, ನಾವು ಫಸ್ಟ್ ಅದು RRTಗೆ ಹೋಗುತ್ತೆ, RRTಯಿಂದ ನಮ್ಮ RIಗೆ ಹೋಗುತ್ತೆ, RIಯಿಂದ VAಗೆ ವರದಿಗೆ ಹೋಗುತ್ತೆ. ಸೊ ಅವರು ನಾವು ನೇರವಾಗಿ ನಮಗೆ 50,000 ರೂಪಾಯಿ ಲಂಚವನ್ನು ಕೇಳಿದರು. ಅದರಲ್ಲಿ ನಾವು ನಮ್ಮ ಫೋನ್ಪೇಯಿಂದನೇ ಯಾರು ಈಗ ಕೇಳಿದ್ರು, ಈಗ ತಹಸೀಲ್ದಾರ್ ಅವರು ಮತ್ತು RI ಅವರು ಏನು ಕೇಳಿದ್ದಾರೆ, VA ಅವರು ಕೇಳಿದ್ರು. ಸೊ ನಾವು ಅರ್ಜಿ ಕೊಟ್ಟೆ 3 ತಿಂಗಳಾಗಿದೆ. 3 ತಿಂಗಳಿದ್ರು ಪ್ರೋಸೆಸ್ ಮಾಡಲಿಲ್ಲ. ಅದು ನಾವು ಫಸ್ಟ್ ಮೊದಲನೇ ಕಂತಾಗಿ ಅವರು 25,000 ಕೇಳಲಾಗಿ ನಾವು 5,000 ಕೊಟ್ಟಾಗ ಆಗ ನಮಗೆ RRTಯಿಂದ ಇವರು ನಮೂದನೆ ಮಾಡ್ಬೋದು ಅಂತೇಳಿ RI ಗೋವಿಂದರಾಜ್ ಅವರು ನಮ್ಮ RRT ಸೆಕ್ಷನ್ಗೆ ವರ್ಗಾಯಿಸಿದ್ದಾರೆ. ನಾವು ಉಳಿಕೆ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಹಾಗೆ ಪೆಂಡಿಂಗ್ ಆಗಿ ಬಿಟ್ಟಿದ್ದಾರೆ ಸರ್. ಇದು ಸಂಬಂಧವಾಗಿ ನಾವು RT ನಲ್ಲೂ ಮಾಹಿತಿ ಕೇಳಿದ್ವಿ, ಅದರಲ್ಲೂ ಸಹ ಅವರು ಸರಿಯಾಗಿ ಸ್ಪಂದಿಸ್ತಿಲ್ಲ. ಇದಕ್ಕೆ ಮೇಲ್ಮನವಿ ಪ್ರಾಧಿಕಾರಕ್ಕೂ ಹೋದ್ವು, ಅದಕ್ಕೂ ಸ್ಪಂದಿಸ್ತಾ ಇರೋದ್ರಿಂದ ನಾವು ಲೋಕಾಯುಕ್ತದಲ್ಲಿ FIR ಮಾಡಿದ್ವಿ. ಪ್ರಸನ್ನ ಕುಮಾರ್ ಅಂತೇಳಿ. ನಮ್ಮ ಸಹೋದರಿ ಹೆಸರು ಮಮತಾ ಕುಮಾರಿ ಬೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.